ಪ್ರತ್ಯಕ್ಷಕರೇ, ಇನ್ನು ಮುಂದೆ ಮನೆ ಬಾಗಿಲಿಗೆ ಚಿಕಿತ್ಸೆಯನ್ನ ಒದಗಿಸಲಿಕ್ಕೆ ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ ತೀರ್ಮಾನವನ್ನು ಮಾಡಿದೆ. ಯಾರೆಲ್ಲ ರೋಗಿಗಳು ಕ್ಯಾನ್ಸರ್ ಪೀಡಿತ ಇದ್ದಾರೋ ಅಂಥವರಿಗೆ ಅವರ ಮನೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡಲು ನಿರ್ಧಾರ ಮಾಡಲಾಗಿದೆ. ಈ ಟ್ರೀಟ್ಮೆಂಟ್ ಅನ್ನ ಏನು ಕಂಪನಿಗಳ CSR ಫಂಡ್ ಇದೆಯೋ ಆ ಫಂಡ್ ಹಿನ್ನೆಲೆಯಲ್ಲೇ ಈ ಒಂದು ಟ್ರೀಟ್ಮೆಂಟ್ ನಾನು ಕೊಡೋದಕ್ಕೆ ತೀರ್ಮಾನ ಮಾಡಿದೆ. ಆ ಏನೆಲ್ಲ ಖರ್ಚುಗಳು ಬರ್ತಾವೋ ಅದನ್ನ CSR ಫಂಡ್ ಮತ್ತು ಸರ್ಕಾರದ ಕಡೆಯಿಂದ ಏನಾದ್ರೂ ಸೌಲಭ್ಯಗಳು ದೊರಕಂತ ಸಂದರ್ಭದಲ್ಲಿ, ಅಂದ್ರೆ ನಿಧಿಗಳು ದೊರಕಂತ ಸಂದರ್ಭದಲ್ಲಿ ಆ ಎರಡು ಫಂಡ್ ಅನ್ನ ಬಳಸ್ಕೊಂಡು ಈ ಏನು ಕ್ಯಾನ್ಸರ್ ಪೀಡಿತ ರೋಗಿಗಳಿದಾರೋ ಅವ್ರಿಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಈ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದೀವಿ. ಅದನ್ನ ಕಾರ್ಯರೂಪಕ್ಕೆ ತರೋದಷ್ಟೇ ಇನ್ನು ಉಳ್ಕೊಂಡಿದೆ ಎಂಬುದಾಗಿ ಕಿದ್ವಾಯಿ ಸಂಸ್ಥೆಯ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ. CSR ಫಂಡ್ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಚಾನೆಲ್ ನಲ್ಲಿ CSR ಫಂಡ್ ಬಗ್ಗೆ ಡೀಟೇಲ್ಸ್ ಒಂದು ವಿಡಿಯೋನ ಮಾಡಾಕಿದ್ದೀನಿ. ಸಾಮಾಜಿಕ ಹೊಣೆಗಾರಿಕೆ, ಇಂಗ್ಲಿಷ್ ನಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದನ್ನ ಹೋಗಿ ನೋಡಿ, ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೋಡಿ. ಅಥವಾ ಏನು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ಮತ್ತೊಂದು ವಿಡಿಯೋನ ಮಾಡಿ ಕೊಡ್ತೇನೆ. ಮನೆ ಬಾಗಿಲಿಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ವೈದ್ಯರ ತಂಡ ಇದೆ. ಅಲ್ಲಿ ಯಾರ್ಯಾರು ಇರ್ತಾರೆ ಅಂತಕ್ಕಂಥದನ್ನ ಹೇಳ್ಕೊಂಡಿದ್ದಾರೆ. ಒಂದು ತಜ್ಞ ವೈದ್ಯರನ್ನ ಒಳಗೊಂಡಂತ ತಂಡ ಈ ಸೇವೆಯನ್ನ ಒದಗಿಸ್ಕೊಡ್ತಾ ಇದೆ. ಇದರಲ್ಲಿ ಒಬ್ಬ ತಜ್ಞ ವೈದ್ಯರಿರ್ತಾರೆ, ಮತ್ತೆ ನರ್ಸ್ ಇರ್ತಾರೆ, ಹಾಗೂ ವೈದ್ಯಕೀಯ ಸಿಬ್ಬಂದಿ ಇರ್ತಾರೆ. ಈ ಮೂವರನ್ನ ಒಳಗೊಂಡಂತ ಒಂದು ತಂಡ ಏನು ಕ್ಯಾನ್ಸರ್ ಪೀಡಿತ ರೋಗಿ ಇದ್ದಾರೋ ಅವರ ಮನೆಗೆ ಹೋಗಿ ಚಿಕಿತ್ಸೆಯನ್ನ ಕೊಡ್ತಾರೆ. ಕೇವಲ ಚಿಕಿತ್ಸೆಯನ್ನ ಕೊಡೋದಷ್ಟೇ ಅಲ್ಲದೆ ಅವ್ರಿಗೆ ಬೇಕಾದಂತ ಸಲಹೆಗಳು, ಸೂಚನೆಗಳು ಎಲ್ಲವನ್ನೂ ಕೂಡ ಅಲ್ಲಿ ಅವರಿಗೆ ಒದಗಿಸ್ಕೊಡುತ್ತೆ. ಹಾಗಾದ್ರೆ ಈ ವ್ಯವಸ್ಥೆಯನ್ನ ಯಾಕೆ ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ ಏರ್ಪಟ್ಟನ ಮಾಡ್ಕೊಂಡಿದೆ ಅನ್ನೋದಕ್ಕೂ ಕೂಡ ಕಾರಣ ಇದೆ. ಒಂದು ಕಾರಣ, ಏನು ರೋಗಿಗಳಿದಾರೋ ಅವರು ಆಸ್ಪತ್ರೆಯ ಬಳಿಗೆ ಬರೋದಕ್ಕೆ ಕಷ್ಟ ಆಗ್ಬೋದು. ಎಷ್ಟೋ ಮಂದಿ ಬೆಡ್ ರಿಡನ್ ಆಗಿರ್ತಾರೆ, ಎದ್ದೋಳಕ್ಕೆ ಸಾಧ್ಯವಿಲ್ಲ. ಅವ್ರಿಗೆ ಟ್ರೀಟ್ಮೆಂಟ್ ಮನೇಲೆ ಕೊಟ್ರೆ ಉತ್ತಮ ಆಗುತ್ತೆ. ಜೊತೆಗೆ ಎಷ್ಟೋ ಕ್ಯಾನ್ಸರ್ ಪೀಡಿತ ರೋಗಿಗಳು ಮನೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ್ರೆ, ಮನೆಯವರ ಒಟ್ಟಿಗೆ ಇದ್ರೆ ಆತ್ಮಸ್ಥೈರ್ಯಗಳು ಅವ್ರಿಗೆ ಹೆಚ್ಚು ಇರ್ತವೆ. ಜೊತೆಗೆ ಚಟುವಟಿಕೆಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ರೋಗಗಳು ಎಷ್ಟೋ ಬಾರಿ ಗುಣ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಆಸ್ಪತ್ರೆಗಳಲ್ಲಿ ಅವರು ಅಡ್ಮಿಟ್ ಆಗಿ ಅಲ್ಲಿ ಚಿಕಿತ್ಸೆಗಳನ್ನ ಪಡೆದ್ರೆ ಎಲ್ಲೋ ಒಂದ್ ಕಡೆ ರೋಗಿಗೆ ಕಾಡ್ಬೋದು, ನಾನು ಆಸ್ಪತ್ರೆಗಳಲ್ಲಿ ಇದ್ದೀನಿ, ನನ್ಗೆ ಯಾವ್ದೋ ರೋಗ ದೊಡ್ಡದಿರ್ಬೋದು, ಅಥವಾ ಇದರಿಂದ ಏನಾಗುತ್ತೋ ಅಂತಕ್ಕಂಥ ಮಾನಸಿಕ ಖಿನ್ನತೆ ಒಳಗಾಗ್ಬೋದು. ಆ ದಿಸೆಯಿಂದಾಗಿ ಅವರು ಮನೆಯಲ್ಲೇ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ್ರೆ ತನ್ನ ಸಂಬಂಧಿಕರೊಟ್ಟಿಗೆ ಇದ್ದಂತ ಸಂದರ್ಭದಲ್ಲಿ ರೋಗ ಬೇಗ ಗುಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಎರಡನೇ ಪಾಯಿಂಟ್. ಇನ್ನು ಮೂರನೇದಾಗಿ, ಏನು ಕಿದ್ವಾಯಿ ಆಸ್ಪತ್ರೆ ಇದೆಯೋ ಈ ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥವರ ಸಂಖ್ಯೆ ಹೆಚ್ಚು ಇದೆ. ಜೊತೆಗೆ ಹೊರ ರೋಗಿಗಳ ಸಂಖ್ಯೆಯು ಕೂಡ ಹೆಚ್ಚಿದೆಯಂತೆ. ಅವರೇ ಹೇಳ್ಕೊಂಡಂತೆ 874 ಬೆಡ್ಗಳನ್ನ ಹೊಂದಿರತಕ್ಕಂತ ಈ ಒಂದು ಸಂಸ್ಥೆ ಅಷ್ಟು ರೋಗಿಗಳನ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಪ್ರತಿನಿತ್ಯ ಬಂದು ಹೋಗ್ತಕ್ಕಂತ ರೋಗಿಗಳ ಸಂಖ್ಯೆಯನ್ನು ಕೊಡ್ತಾರೆ 800ರಿಂದ 1000 ಇರುತ್ತೆ. ಆದಿಸಿಂದಾಗಿ 800ರಿಂದ 1000 ಬಂದು ಹೋಗ್ತಕ್ಕಂತ ಈ ಒಂದು ರೋಗಿಗಳನ್ನು ಕೂಡ ಅಡ್ಮಿಟ್ ಮಾಡ್ಕೊಳ್ಳೋದು ಅಂದ್ರೆ ಕಷ್ಟ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈ ಸೌಲಭ್ಯವನ್ನ ಕೊಡೋದು ಕಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಮನೆಯಲ್ಲೇ ಟ್ರೀಟ್ಮೆಂಟ್ ಅನ್ನ ಕೊಟ್ರೆ ಈ ಅಡ್ಮಿಟ್ ಆಗ್ತಕ್ಕಂತ ರೋಗಿಗಳನ್ನು ಕೂಡ ತಡಿಬಹುದು. ಜೊತೆಗೆ ಅವ್ರ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಟ್ರೆ ಉತ್ತಮವೂ ಕೂಡ ಆಗಿರ್ತದೆ. ಈ ಮೂರು ಕಾರಣಗಳನ್ನ ಇಟ್ಕೊಂಡು ಮನೆಯಲ್ಲೇ ಚಿಕಿತ್ಸೆಯನ್ನ ಮಾಡುವ ಏರ್ಪಾಟನ್ನ ಮಾಡ್ಕೊಳ್ತಾ ಇದೆ. ಹೇಗ್ ಮಾಡ್ತಾರೆ ಅಂತಕ್ಕಂಥದನ್ನ ನೀವು ಕೇಳೋದಾದ್ರೆ, ಒಂದು ಮೊಬೈಲ್ ವ್ಯಾನ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಆ ಒಂದು 3 ವೈದ್ಯಕೀಯ ತಂಡ ಇರುತ್ತೆ, ಮೊಬೈಲ್ ವ್ಯಾನ್ ಇದೆ. ಮೊಬೈಲ್ ವ್ಯಾನ್ ನಲ್ಲಿ ಅವರಿಗೆ ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಮಾಡ್ಕೊಂಡಿರ್ತಾರೆ. ಆ ವ್ಯಾನ್ ನಲ್ಲೇ ಬೇಕಾದಂತ ಮೆಡಿಸಿನ್ ಕೂಡ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಬೇಕಾದಂತ ಮೆಡಿಸಿನ್ ಕೂಡ ಕೊಡ್ತಾರೆ. ಜೊತೆಗೆ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಜೊತೆಗೆ ಕೇವಲ ರೋಗಿಯೊಟ್ಟಿಗೆ ಮಾತ್ರ ಈ ಸಮಾಲೋಚನೆಗಳನ್ನ ಮಾಡೋದಿಲ್ಲ, ಅವರ ಕುಟುಂಬದ ಒಂದಿಗೂ ಕೂಡ ಸಮಾಲೋಚನೆಗಳನ್ನ ನಡೆಸ್ತಾರೆ. ಅಂದ್ರೆ ಕೌನ್ಸಿಲಿಂಗು ಈ ತರದಲ್ಲಿ ಸಮಾಲೋಚನೆಯನ್ನ ಮಾಡ್ತಾರೆ. ಆಗ ಆ ಒಂದು ರೋಗಿಯನ್ನ ನೋಡ್ಕೊಳ್ತಕ್ಕಂಥವ್ರು ಕೂಡ ಹೇಗಿರ್ಬೇಕು, ಯಾವ ರೀತಿ ನೋಡ್ಕೋಬೇಕು, ಅವ್ರಿಗೆ ಯಾವ್ಯಾವ ಟ್ರೀಟ್ಮೆಂಟ್ಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ಕೊಡ್ಬೇಕಾಗತ್ತೆ,
ಈ ಎಲ್ಲ ಮಾಹಿತಿಯು ಕೂಡ ಅವ್ರಿಗೆ ಮನೆಯಲ್ಲೇ ದೊರಕುತ್ತೆ. ಜೊತೆಗೆ ಮನೆ ಮಂದಿ ಎಲ್ಲ ಇದನ್ನ ತಿಳ್ಕೊಳ್ಳೋದ್ರಿಂದ ಆ ರೋಗಿಗೆ ಹೆಚ್ಚು ಉಪಯುಕ್ತ ಆಗುತ್ತೆ. ಯಾರೋ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಒಬ್ರು ತಿಳ್ಕೊಂಡ್ ಬಂದ್ರೆ ಅವ್ರೊಬ್ರು ಆ ರೋಗಿಯನ್ನ ನೋಡ್ಕೊಳಿಕ್ ಸಾಧ್ಯ ಇದೆ. ಮನೆ ಮಂದಿ ಎಲ್ಲ ಅದನ್ನ ಕೇಳಿಸ್ಕೊಂಡು ಅವ್ರು ನೋಡ್ಕೊಂಡ್ರೆ ಒಬ್ಬರ ಆಬ್ಸೆನ್ಸ್ ಅಲ್ಲಿ ಇನ್ನೊಬ್ರು ನೀಟಾಗಿ ರೋಗಿಯನ್ನ ನೋಡ್ಕೊಳಕ್ ಸಾಧ್ಯ ಆಗ್ತದೆ. ರೋಗಿ ಬೇಗ ಗುಣಮುಖನಾಗ್ಲು ಬಹಳ ಉಪಯುಕ್ತ ಆಗುತ್ತೆ. ಹೀಗೆ ಮನೆಯ ಬಾಗಿಲಲ್ಲೇ ಈ ಒಂದು ಉಪಶಮನ ಚಿಕಿತ್ಸೆಯನ್ನ ನೀಡ್ಲಿಕ್ಕೆ ಏರ್ಪಾಟಾಗಿರ್ತಕ್ಕಂತ ಈ ಒಂದು ಕಿದ್ವಾಯ್ ಸಂಸ್ಥೆಯು ಅದನ್ನ ಪ್ಯಾಲಿಯೇಟಿವ್ ಕೇರ್ ಎಂಬುದಾಗಿ ಕೂಡ ಕರೆದಿದೆ. ಇತ್ತೀಚೆಗೆ ಕ್ಯಾನ್ಸರ್ ರೋಗ ಪೀಡಿತರು ಹೆಚ್ಚು ಸಂಖ್ಯೆ ಆಸ್ಪತ್ರೆಗಳಿಗೆ ಬರ್ತಾ ಇದ್ದಾರೆ. ಜೊತೆಗೆ ಹೊರ ರಾಜ್ಯಗಳಿಂದಲೂ ಬರ್ತಕ್ಕಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ನಾವು ಈ ರೋಗಿಗಳ ದಟ್ಟಣೆಯನ್ನ ತಪ್ಪಿಸಬೇಕು. ರೋಗಿಗಳಿಗೆ ಉಪಯೋಗ ಆಗ್ತಕ್ಕಂತ ಎಲ್ಲ ಚಿಕಿತ್ಸೆಗಳನ್ನ ಕೊಡಬೇಕು. ರೋಗಿ ಗುಣಮುಖನಾಗಲು ಯಾವ ಏರ್ಪಾಟನ್ನ ಮಾಡಬೇಕು ಅದನ್ನ ಮನೆ ಬಾಗಿಲಿಗೆ ಕೊಟ್ರೆ ಉತ್ತಮ ಆಗುತ್ತೆ. ಇಲ್ಲಿ ಒತ್ತಡವೂ ಕೂಡ ಆಸ್ಪತ್ರೆಗಳಲ್ಲಿ ತಗ್ಗುತ್ತೆ ಎಂತಕ್ಕಂತ ವಿಚಾರದಿಂದ ಮನೆಯ ಬಾಗಿಲಲ್ಲೇ ಈ ಒಂದು ಚಿಕಿತ್ಸೆಯನ್ನ ನೀಡಲು ಏರ್ಪಾಟ್ ಮಾಡ್ಕೊಬಿಟ್ಟಿದೆ. ಹಾಗಾದ್ರೆ ಬೆಂಗಳೂರಿನ ಪ್ರತಿಯೊಂದು ಭಾಗದ ಜನರಿಗೂ ಕೂಡ ಈ ಒಂದು ಚಿಕಿತ್ಸೆ ಸಿಗುತ್ತಾ ಅಂತ ಹೇಳಿದ್ರೆ ಇಲ್ಲ. ಅವರೇ ಹೇಳ್ಕೊಂಡಿದ್ದಾರೆ, ಮೊದಲ ಬಾರಿಗೆ ಒಂದು 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಸೇವೆಯನ್ನ ಆರಂಭ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನ 15 ಕಿಲೋಮೀಟರ್ ನಂತರದಲ್ಲೂ ಕೂಡ ಕೊಡ್ಲಿಕ್ಕೆ ನಾವು ಏರ್ಪಾಟನ್ನ ಮಾಡ್ತೀವಿ. ಇದಕ್ಕೆ ಬೇಕಾದಂತ CSR ಫಂಡ್ ಮತ್ತೆ ಸರ್ಕಾರದ ಕೆಲವು ಫಂಡ್ಗಳು ನಮಗೆ ಸಿಗ್ತಾ ಇದ್ದ ಹಾಗೇನೆ ನಾವು ಇದನ್ನ ವಿಸ್ತರಿಸ್ತಾ ಹೋಗ್ತೀವಿ. ವೈದ್ಯರ ತಂಡವನ್ನ ಹೆಚ್ಚು ಮಾಡ್ತಾ ಹೋಗ್ತೀವಿ ಎಂಬುದಾಗಿ ಹೇಳ್ಕೊಂಡಿದ್ದಾರೆ. ಪ್ರೇಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗ ಪೀಡಿತರು ಹೆಚ್ಚು ಕಂಡುಬರ್ತಾ ಇರೋದ್ರಿಂದ ಈ ಒಂದು ವ್ಯವಸ್ಥೆ ಉತ್ತಮವಾದ ವ್ಯವಸ್ಥೆ ಅಂತ ಅನ್ನಿಸ್ಕೊಳ್ತಾ ಇದೆ. ಯಾರೆಲ್ಲ ಇದ್ರ ಉಪಯೋಗಗಳನ್ನ ಪಡ್ಕೋಬಹುದೋ ಅವರೆಲ್ಲ ಖಂಡಿತ ಇದ್ರ ಉಪಯೋಗನ ಪಡ್ಕೊಳ್ಳಿ. ಇದಕ್ಕೆ ಬೇಕಾದಂತ ಹೆಚ್ಚಿನ ಮಾಹಿತಿಗಳನ್ನ ಮತ್ತೆ ಈ ಕಿದ್ವಾಯ್ ಸ್ಮಾರಕ ಗ್ರಂಥಿ ಸಂಸ್ಥೆ ಒದಗಿಸ್ಕೊಡ್ತಾ ಹೋಗುತ್ತೆ. ಅಪ್ಡೇಟ್ ಬಂದಂತ ಸಂದರ್ಭದಲ್ಲಿ ನಾನು ಕೂಡ ಹಲವು ವಿಡಿಯೋಗಳ ಮೂಲಕ ಇದರ ಅಪ್ಡೇಟ್ ಅನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅದಕ್ಕಾಗಿ ನೀವೇನಾದ್ರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋಗಳನ್ನ ಅಪ್ಡೇಟ್ ಮಾಡಿದ್ರೆ ಅವು ತಕ್ಷಣದಲ್ಲಿ ಬಂದು ನಿಮ್ಗೆ ತಲುಪ್ತವೆ. ರೋಗಿಗಳು ಇದನ್ನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಎಷ್ಟೋ ಮಂದಿಗೆ ಈ ಮಾಹಿತಿ ಶೇರ್ ಆಗ್ಬೇಕಾಗತ್ತೆ. ದಯಮಾಡಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಏನಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹೋಗಿ ಒಂದು ಕಾಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.